ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಥೆ ಮುಗಿಯಿತೆ, ಭಾವ ನೀರು ತಗೊಳ್ಳಿ. ನೀರು ಹೋದ ಕೆಲಸ ಏನಾಯ್ತು? ನೀವು ಅಂದ್ಕೊಂಡಂಗೆ ಆಯ್ತಾನೆ? ಯಾಕೆ ನಿನ್ಗಿದೆಲ್ಲ ಹೇಳ್ಬೇಕು? ಹಾಗಲ್ಲ ಭಾವ, ನೀವು ದೊಡ್ಡ ಮೊತ್ತದ ದುಡ್ಡಿನ ವಿಚಾರಕ್ಕೆ ಹೋಗಿದ್ರಲ್ಲ, ಅದು ಅಲ್ಲದೆ ದುಡ್ಡು ಕೊಟ್ಟು ಮಾಡಿಸೋ ಕೆಲಸ ಬೇರೆ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ, ಅದಕ್ಕೆ ಕೇಳಿದೆ. ನನಗೆ ಯಾರನ್ನು ನಂಬಬೇಕು, ಯಾರನ್ನು ಬಿಡ್ಬೇಕು, ಯಾರ ಥರ ವ್ಯವಹಾರ ಮಾಡಬೇಕು, ಯಾರ ಥರ ಮಾಡಬಾರ್ದು ಎಲ್ಲ ಗೊತ್ತು. ನಿನ್ನಿಂದ ಏನು ನಾನು ಕಲಿಬೇಕಾಗಿಲ್ಲ. ಅಮ್ಮ ತಾಯಿ, ನೀ ಸುಮ್ಮನಿದ್ದು ಬಿಡು. ನೀನು ಎಷ್ಟಿದೆಯೋ ಅಷ್ಟು ನೋಡ್ಕೋ ಹೋಗು. ಯಾಕೆ ಭಾವ ಇಷ್ಟೊಂದು ಸೆಟ್ ಮಾಡ್ಕೋತಿದ್ದೀರಿ? ಏನಾದರೂ ಎಡವಟ್ಟಾಯ್ತಾ? ಎಡವಟ್ಟು ಏನು ಅಪಶ್ಯಕರದ ಬಾಯಮ್ಮ ನಿಂತು? ಹಬ್ಬ ಅಲ್ಲ, ನಿನ್ನ ಬಾಯಿನಲ್ಲಿ ಒಳ್ಳೆ ಮಾತೇ ಬರ್ದಿಲ್ವಾ? ದುಡ್ಡು ನಂದು, ಹೋದ್ರು ನಂದೆ ಬಂದ್ರು ನಂದೆ. ನಾನು ಹೆಂಡ್ತಿನೇ ಕೇಳಲ್ಲ, ನೀನೇ ನಮ್ಮ ಕೇಳೋದನ್ನ. ಸುಶೀಲನೇ ಇದನ್ನೆಲ್ಲ ಕೇಳು ಅಂತ ಹೇಳಿದ್ದು ಭಾವ. ಅವಳು ಆಗಿಂದ ನಿಮಗೆ ಫೋನ್ ಮಾಡ್ತಾನೆ ಇದ್ದಾಳಂತೆ, ನೀವು ಫೋನ್ ತೆಗಿತಾನೆ ಇಲ್ವಂತೆ. ಪಾಪ ಹೆದರ್ಕೊಂಡಿದ್ಲು, ಬಂದ ತಕ್ಷಣ ನೀನೇ ಕೇಳು ಅಂದಿದ್ಲು, ಅದಕ್ಕೆ ಕೇಳ್ಬಿಟ್ಟೆ. ಅಲ್ಲ ತಾಳ್ಮೆನೇ ಇಲ್ಲ ಇವಳಿಗೆ. ನಾನು ಬರೋರು ಕಾಯ್ಕೆನಾಗಿತ್ತು ಇವಳಿಗೆ. ಅಷ್ಟು ಬೇಗ ಎಲ್ಲ ಕೂತ್ಬಿಟ್ಲು ನಿನಗೆ. ಎಲ್ಲೋಗು ತೆಗೆಸು ಬುದ್ಧಿ. ಬಾಯಿ ಬೊಂಬಾಯಿ. ಅಯ್ಯೋ, ಅವ್ರಿಗೂ ಆತಂಕ ಆಗಿರುತ್ತಲ್ವಾ ಭಾವ? ಇದೇನಿದು, 2 ದೊಡ್ಡ ಸೂಟ್ ಕೇಸ್ ಇದೆ. ಹಣದ ಕಂತೆಗಳು ಇದರಲ್ಲೇ ತುಂಬಿಸ್ಕೊಂಡ್ ಬಂದಿದ್ದೀನಿ, ನೋಡ್ತೀಯಾ? ಏನಕ್ಕೆ ಹಂಗೆ ಮುಖ ಮಾಡ್ಕೊಂಡ್ಯ? ಏನೋ ಕೆಲಸ ಇತ್ತು ತಂದೆ, ಖಾಲಿ ಸೂಟ್ ಕೇಸಮ್ಮ. ಆಮೇಲೆ ಭಾವನ ಹತ್ರ ಕೋಟಿ ಗಟ್ಟಲೆ ದುಡ್ಡಿದೆ, ಸೂಟ್ ಕೇಸ್ ತುಂಬ ತುಂಬ್ಕೊಂಡ್ಬಂದ್ಬಿಟ್ಟವ್ರೆ ಅಂತ ಊರು ತುಂಬ ಅಪಪ್ರಚಾರ ಮಾಡ್ಬಿಟ್ಯಾ? ಸುಶೀಲ ಹೇಳಿದ್ಲು ಅಂತ ಕೇಳಿದೆ ಭಾವ. ನನ್ಗೆ ಯಾಕೆ ಈ ಉಸಾಬರಿ ಹೇಳಿ? ನೀವು ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ಯಾರು ಮಾತಾಡ್ತಿರೋದು ಬಾಯಿಗೆ ಬಂದಂಗೆ? ಜಾನಕಿ, ಹೇಳ್ತಾ ಇದ್ದೀನಿ ಕೇಳೋ. ಹೆಣ್ಮಕ್ಳು ನೀವು ನಿಮ್ಮ ಕೆಲಸ ನೋಡ್ಕೊಂಡು ತೆಪ್ಕಿದ್ ಬಿಡ್ಬೇಕು. ದುಡ್ಡು ಕಾಸಿನ ವಿಚಾರಕ್ಕೆ ಬರೋಷ್ಟು ಮೆರಿಬಾರ್ದು, ಅರ್ಥ ಆಯ್ತಾ? ಇನ್ನೊಂದು ಸಾರಿ ಏನಾದರೂ ದುಡ್ಡು ಕಾಸಿನ ವಿಚಾರ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಬಂದ್ಬಿಟ್ಲು. ಮೊದಲು ನಿನಗೆ ಹೊಡಿಬೇಕು. ನಾನು ಯಾರ್ಯಾರ ಹತ್ರ ಯಾವ ವಿಷಯ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಸತ್ಯ, ಸತ್ಯ, ಅದು ಅಪ್ಪ. ಸತ್ಯ, ಏನು ಹೇಳಬೇಡ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನನ್ನ ಬಗ್ಗೆ ಮಾತಾಡಿದ್ ನೋಡಿ ನನಗೆಷ್ಟು ಖುಷಿ ಆಯಿತು ಗೊತ್ತಾ? ಅದು ನಾನಿನ ಬಗ್ಗೆ ಆಡಿರೋ 2 ಮಾತಿಗೆ ನೀನು ಇಷ್ಟೊಂದು ಖುಷಿ ಪಡ್ತಾ ಇದೆಯಾ? ನಿನ್ನ ಬಾಯಲ್ಲಿ
ನನ್ನ ಬಗ್ಗೆ ಒಂದೇ ಒಂದು ಒಳ್ಳೆ ಮಾತು ಬಂದರೂ ಸಾಕು ಅಮಲ್ ಬೇಬಿ, ನನಗದು ಸ್ವರ್ಗ. ನಾನು ಬಯಸೋದು ನಿನ್ನ ಪ್ರೀತಿ ಮಾತ್ರ, ಬೇರೆ ಏನೂ ಬೇಡ ನನಗೆ. ಸತ್ಯ, ನೀನಿಲ್ಲದೆ ನಾನು ಏನಾಗ್ಬಿಡ್ತೀನೋ ಏನೋ ಅಂತ ನಂಗೆ ಅನ್ನಿಸ್ತಾ ಇದೆ. ನಿನ್ನ ಋಣನ ನಾನು ಹೇಗೆ ತೀರಿಸ್ಲಿ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ನೀ ನನ್ನ ಎಲ್ಲ ಗಂಡಾಂತರಗಳಿಂದ ಕಾಪಾಡ್ಬಿಟ್ಟೆ. ಹಲೋ, ಅಷ್ಟೆಲ್ಲ ಬಿಲ್ಡಪ್ ಕೊಡಬೇಡ. ಅದು ನನ್ನ ಕರ್ತವ್ಯ, ಅದಕ್ಕೆ ಮಾಡಿದೆ. ಕರ್ತವ್ಯನ? ಅದು ಹೇಗೆ? ನೀನು ನನ್ನ ಗಂಡ, ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೆ ನಾನು ಹಾಗೆ ಮಾಡಿದ್ದು. ಹಾಗಂತ ಪದೇ ಪದೇ ಸಿಕ್ಕಾಕೊಳ್ಳೋದಕ್ಕೆ ಹೋಗ್ಬೇಡ. ಸತ್ತಿನ ಗಂಡ ನೀನು, ಸ್ವಲ್ಪನಾದರೂ ಬುದ್ಧಿ ಉಪಯೋಗಿಸು. ಖುಷಿನ ಆಚೆ ಕಡೆ ತೋರಿಸ್ಕೋಬೇಡಿ. 200 ಕೋಟಿ ತಮಾಷೆ ಅಲ್ಲ. ಡೋಂಟ್ ವರಿ ಜಗ್ಗ ಸರ್, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಅಯ್ಯೋ ಅಯ್ಯೋ, ನನ್ನ ಮೋಸ ಆಗ್ಬಿಡ್ತು, ನನ್ನ ಮುಳುಗಾಗ್ಬಿಟ್ಟೆ, ನನ್ನ ಚೆಕ್ ಹೋಗ್ಬಿಡ್ತು, ನನ್ನ ದುಡ್ಡು ಹೋಗ್ಬಿಡ್ತು. ಅಪ್ಪಪ್ಪ, ಗೋವಿಂದ ಗೋವಿಂದ ನಾಮ ಹಾಕ್ಬಿಟ್ಟ, ಗೋವಿಂದ ನಾಮ ಹಾಕ್ಬಿಟ್ಟ. ಅಯ್ಯಯ್ಯೋ ಅಯ್ಯಯ್ಯೋ, ಏನಪ್ಪ ದುಡ್ಡು, ಚೆಕ್ಕು, ದುಡ್ಡು. ರೀ, ಏನ್ರಿ ಆಯ್ತು? ಯಾಕ್ರಿ ಹೀಗೆ ಕಿರ್ಚ್ಕೋತಿದ್ದೀರಾ? ಏನ್ ಮೋಸ? ಯಾವ ಗೋವಿಂದ? ನೀರು ಕೊಡು, ನೀರು 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 ಕೊಡು. ತಗೊಳ್ಳಿ, ನೀರು ಕುಡೀರಿ. ಭಾವ, ಯಾಕೆ ಏನಾದರೂ ಕೆಟ್ಟ ಕನಸು ಬಿತ್ತಾ? ಅದು ಅದು ಆ ಹಾಳ ದುಡ್ಡು ತರ್ತೀನಿ ಅಂತ ಹೋದಾಗಿಂದ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾರೆ. ಈಗ ನೋಡಿದ್ರೆ ಮೋಸ, ಗೋವಿಂದ ಅಂತ ಕಿರ್ಚಾಡ್ತಿದ್ರು. ಭಾವ, ನಿಜ ಹೇಳಿ, ಏನಾಯ್ತು ಅಂತ? ಏನಾದರೂ ಸಮಸ್ಯೆನಾ? ಹೀಗೆ ನೋಡಿ, ಏನ್ ಕೇಳಿದ್ರು ಬಾಯಿ ಬಿಡೋದೇ ಇಲ್ಲ. ಹೀಗೆ ಹೆದರ್ತಾ ಇರ್ತಾರೆ. ಯಾರು ಹೇಳ್ತಿದ್ದೆ ನೀನು ಎದುರುಕಡಿದ್ದೀನಿ ಅಂತ? ನನಗ, ಈ ಜಗನ್ಗೆ, ಜಗದೀಶನಿಗೆ, ಜಗಣ್ಣನ್ಗೆ? ಏಯ್, ಎಂಟದೆ ಗಂಡಿವನು ನಾನು ಎದುರ್ಕಂತೀನಿ. ತೆಗೆದು ಹೊಡೆದ್ರು ನೋಡು. ಮತ್ತ್ಯಾಕೆ ನಿದ್ದೆಲ್ಲಿ ಹಾಕಿ ಕನ್ವರ್ಸಿದ್ರಿ? ನೋಡಿ, ಬೆವರು ಕಿತ್ಕೊಂಡು ಬರ್ತಾ ಇದೆ. ಕಣೆ, ಹೆದರ್ಕಂಡೆ, ಬೆಚ್ಚ ಬಿದ್ದೆ. ಯಾಕೆ ಗೊತ್ತಾ? ಕನಸಿನಲ್ಲಿ ಕ್ಲೋಸಪ್ ಅಲ್ಲಿ ಈ ಮುಸ್ಲಿ ನೋಡಿದೆ, ಅದಕ್ಕೆ. ಥ್ಯಾಂಕ್ಸ್ ಕಣಪ್ಪ ಗೋವಿಂದು. ಫ್ರೆಂಡು ಅಂದರೆ ನೀನು ಹಂಗಿರ್ಬೇಕು ನೋಡು. ಸಮಯಕ್ಕೆ ಸರಿಯಾಗಿ ಸಹಾಯನೂ ಮಾಡ್ತೀಯ, ಆ ಸಹಾಯನ ತಲುಪಿಸ್ಬೇಕಾಗಿರೋ ಜಾಗಕ್ಕೂ ತಲುಪಿಸ್ತೀಯ. ಆಹಾ, ಆಪತ್ ಬಾಂಧವ ಕಣಯ್ಯ ನೀನು. ನೋ ಬಿಡ್ತು ಅಣ್ಣ, ಆಪತ್ ಬಾಂಧವ ನಾನಲ್ಲ, ನೀನು ಕಣಣ್ಣ. ನಾನು ನಿನ್ನ ಶಿಷ್ಯ ಕಣಣ್ಣ ಈ ಫೀಲ್ಡಲ್ಲಿ. ನೀನು ಇಂಥದ್ದು ಮಾಡು ಅಂದರೆ ನಾನಿಲ್ಲ ಅನ್ನೋಕ್ಕಾಯ್ತದ? ಇರಲಿ, ನೀನು ನನ್ನ ಮೇಲೆ ಅಷ್ಟೊಂದು ಗೌರವ ಇಟ್ಕೊಂಡಿದ್ಯಲ್ಲ, ಅಷ್ಟು ಸಾಕು. ಇತ್ತೀಚೆಗೆ ತುಂಬ ಜನಕ್ಕೆ ಅದೇ ಇರಲ್ಲ ಕಣೋ, ನಮ್ದವ್ರ ಕತ್ತೆ ಕೂಯ್ದು ಬಿಡ್ತಾರೆ, ದ್ರೋಹಿಗಳು. ನೀನು ದುಡ್ಡು ತಂದಿದ್ಯಾ ತಾನೇ? ತಂದಿದ್ದೀನಿ ಬಾಲಣ್ಣ, ನೋಡು. ನೋಡು, ಕರೆಕ್ಟಾಗಿದೆಯಾ ಅನ್ಸ್ಕೋ. ಬಿಡ, ನಮ್ಮವ್ ನೀನು. ಹಂಗೆ ಇನ್ನೊಂದು ಕೆಲಸ ಹೇಳಿದ್ನಲ್ಲ, ಅದನ್ನು ತಂದಿದ್ಯಾ? ಹ್ಞೂ ಕಣ, ತಂದಿದ್ದೀನಿ. 4,000 ರೂಪಾಯಿ ಸೀರೆ, ಡಿಸ್ಕೌಂಟ್ ಎಲ್ಲ ತಗೊಂಬಂದಿದ್ದೀನಿ. ಸೂಪರ್ ಕಣ್ಲಾ ನೀನು. ಹೇಳಿದ ಕೆಲಸ ಹೇಳ್ದಂಗೆ ಮಾಡ್ಕೊಡ್ತೀಯಾ? ಫೀಲ್ಡಲ್ಲಿ ತುಂಬ ಮುಂದೆ ಬರ್ತೀಯಾ? ಹಾಂ, ನಾನು ನಮ್ಮ ಬಾಸ್ಗೆ ತುಂಬ ನಿಯತ್ತಾಗಿದ್ದಕ್ಕೇನೆ ಇಷ್ಟು ಮೇಲೆ ಬಂದಿರೋದು ಗೊತ್ತಾ? ತಗೋ 2,000, ಎಂಜಾಯ್. ನೋಡ್ಕೊಂಡು ಖರ್ಚು ಮಾಡು. ಏನಣ್ಣ 2,000 ರೂಪಾಯಿ ಏನು ಮಜಾ ಮಾಡೋಕ್ಕೈತದೆ?
2 ಕೋಟಿ ರೂಪಾಯಿಗೆ 2,000 ರೂಪಾಯಿ ಕಮಿಷನ್ನಾ? ನೋ, ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು. ಬಡ್ಡಿ ಮಗನ 2 ಕೋಟಿನ ಬಂದಿರೋದೇ 2 ಲಕ್ಷ ಇಲ್ಲಿ. ಅದರಲ್ಲಿ ಇಷ್ಟನೇ ಕೊಡೋಕ್ಕಾಗೋದು. ಅಣ್ಣೋ ಏನಾರು ಸೇರ್ಸ್ ಕೊಡೋಣ. ಸದ್ಯಕ್ಕೆ ಇಟ್ಕೊಳ. ಇದೆಲ್ಲ ಯಾವ ಜುಜ್ಬಿ ಡೀಲ್ಗಳು. ಮುಂದೆ ಇದಕ್ಕಿಂತ ದೊಡ್ಡ ಡೀಲ್ಗಳು ಇಟ್ಕೊಡ್ತೀನಿ, ಆಗ ನೋಡ್ಕೊಳ್ಳೋಣ. ನೋ ಏನು ಅಣ್ಣ, ಸದ್ಯಕ್ಕೆ ಸಾಕು. ಯಾರಿಗೂ ಕಂಡಂಗೆ ಒಯ್ತಾ ಇರೋ. ಏನೋ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಹೋಗಂಗಿಲ್ವಾ? ಒಯ್ತಾ ಇರೋ. ಸರಿ ಕಣಣ್ಣ. ಹಲೋ, ಯಾಕೆ ನಗ್ತಾ ಇದೆಯಾ? ಈ ಜಾತ್ರೆ ನೋಡೋದಕ್ಕಾಗ್ತಿಲ್ಲ ನನಗೆ. ನೋಡೋಕ್ಕಾಗಿಲ್ಲ ಅಂದ್ರೆ ಆಚೆ ಹೋಗು. ಸುಮ್ಮನೆ ನಿಂತ್ಕೊಂಡು ಕಮೆಂಟ್ ಮಾಡಬೇಡ. ಅಲ್ಲ, ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ನೀನು ನಿಜವಾಗ್ಲೂ ಪೇಂಟರಾ? ಯಾಕೆ ಡೌಟಾ? ನಾನು ಆರ್ಟ್ ಎಕ್ಸಿಬಿಷನ್ ನೀನು ಬರಬೇಕಾಗಿತ್ತು. ಅವಾಗ ಗೊತ್ತಾಗ್ತಾ ಇತ್ತು ನನ್ನ ತಾಕತ್ತೇನು ಕಿಮ್ಮತ್ತೇನು ಅಂತ. ನಿಜವಾಗ್ಲೂನಾ? ನನಗೆ ಯಾಕೋ ಹಂಗೆ ಅನ್ನಿಸ್ತಾ ಇಲ್ಲ. ನಿನಗೆ ಕಲರ್ ಸೆನ್ಸೇ ಇಲ್ಲ. ಯಾಕೆ? ಇದು ಮ್ಯಾಚ್ ಆಗ್ತಾ ಇಲ್ವಾ? ಇದನ್ನ ಯಾರೋ ಸೆಲೆಬ್ರಿಟಿ ಹಾಕೊಂಡ್ರೆ ಅಂತ ಬಾಯ್ ಬಿಟ್ಕೊಂಡು ನೋಡ್ತೀರಾ. ಸ್ವಂತ ಗಂಡ ಹಾಕೊಂಡ್ರೆ ಹಿಂಗೆ ರೇಗಿಸ್ತೀಯಾ? ಹಾ, ಸ್ವಂತ ಗಂಡ? ಎಲ್ರಿಗೂ ಸ್ವಂತ ಗಂಡನೇ ಇರೋದು, ಬಾಡಿಗೆ ಗಂಡ ಅಲ್ಲ. ಅಮ್ಮ ತಾಯಿ, ಏನ್ ನಿನ್ ಪ್ರಾಬ್ಲಮ್ಮು? ಈ ಸೂಟು ನಿನಗೆ ಸೂಟ್ ಆಗ್ತಿಲ್ಲ, ಬೇರೆ ಟ್ರೈ ಮಾಡು. ಏಯ್, ಏನು ಆರ್ಡರ್ ಮಾಡ್ತಾ ಇದೆಯಾ? ಅಲ್ಲ ಕಣಯ್ಯ, ಮೊದಲನೇ ದಿನ ಆಫೀಸ್ಗೆ ಹೋಗ್ತಿದ್ಯಾ, ಒಂದು ಗತ್ತು ಬೇಡವಾ? ಹೀಗೆ ಹೋದ್ರೆ ಯಾರಿಗೂ ನಿನ್ನ ನೋಡಿದ್ರೆ ಗಾಂಭೀರ್ಯನೇ ಬರೋದಿಲ್ಲ. ಹೋಗಿ ಚೇಂಜ್ ಮಾಡು ಅಮೂಲ್ ಬೇಬಿ. ಏಯ್, ಒಳ್ಳೆ ಚಿಕ್ಕ ಮಕ್ಳಿಗೆ ಯೂನಿಫಾರ್ಮ್ ಚೇಂಜ್ ಮಾಡು ಅಂತಾರಲ್ಲ, ಹಾಗೆ ಹೇಳ್ತಾ ಇದ್ಯಾ? ನೀನ್ ನನ್ನ ಮಗುನೇ ಅಲ್ವಾ? ಸತ್ಯ. ಏನ್ ಸತ್ಯ? ಹೋಗಿ ಚೇಂಜ್ ಮಾಡು. ಅಲ್ಲ, ಇದಕ್ಕೆ ಏನಾಗಿದೆ? ಕೋಟೆ ಮನೆ ರಾಜ್ಕುಮಾರ ನೀನು, ಹೇಗಿರ್ಬೇಕು? ಇದ್ರಲ್ಲಿ ಒಳ್ಳೆ ಜೋಕುಮಾರ್ ಅಂತಾರ ಕಾಣಿಸ್ತಾ ಇದ್ಯಾ. ಅಲ್ಲ, ನಿನ್ನ ಹತ್ರ ಇದಕ್ಕಿನ್ನ ಚೆನ್ನಾಗಿರೋ ಸೂಟ್ಗಳಿದೆ ತಾನೆ, ಹೋಗೋದನ್ನ ಹಾಕೋ. ನಿನಗೆ ಹೋಗಿ ಹೋಗಿ ಹೇಳ್ತಾ ಇದ್ದೀನಲ್ಲ, ನಾನೇ ಸೆಲೆಕ್ಟ್ ಮಾಡ್ತೀನಿ. ಅಮೂಲ್ ಬೇಬಿ, ಸಕ್ಕದಾಗಿದೆ, ಇದನ್ನ ಹಾಕೊಂಡೋಗು. ಸರಿ, ಇನ್ನೇನು ಮಾಡೋದು? ಹಾಕಲ್ಲ ಅಂದ್ರೆ ನೀನು ಬಿಡ್ತೀಯಾ? ನೋ ವೇ, ಚಾನ್ಸೇ ಇಲ್ಲ. ಏನು ಡಾರ್ಲಿಂಗ್ ನೀನು? ಎಷ್ಟೊಂದು ಹೆದರ್ಕೊಂಡೆ. ಏನಪ್ಪ ಇದು? ನೆಮ್ಮದಿಯಾಗಿ ಪ್ರಾಣಾಯಾಮ ಮಾಡಕ್ಕೆ ಬಿಡಲ್ಲ. ಹೌದು, ಅಲ್ಲಿ ಮನೆ ಹತ್ಕೊಂಡು ಉರಿತಾ ಇದೆ, ನೀನೆಲ್ಲಿ ನೆಮ್ಮದಿಯಾಗಿ ನಿಂದೆ ಲೋಕದಲ್ಲಿ ಕಳೆದೋಗಿದ್ಯಾ ಅಲ್ವಾ? ನೀನೇ ಅಲ್ವಾ ಡಾರ್ಲಿಂಗು ಹೀಗೆಲ್ಲ ಮಾಡಿದ್ರೆ ಉದ್ಧಾರ ಆಗ್ತೀನಿ ಅಂತ? ಈಗ ನೀನು ನೋಡಿದ್ರೆ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದೆ. ಫುಲ್ ಕನ್ಫ್ಯೂಷನ್. ಮನೆಯಲ್ಲಿ ಏನಾಗ್ತಿದೆ ಅನ್ನೋದು ನಿನಗೇನಾದರೂ ಗೊತ್ತಿದೆಯಾ? ಏನಾಗ್ತಿದೆ ಅಂಥದ್ದು? ಏನಾದರೂ ಮಹತ್ತರ ಬೆಳವಣಿಗೆ ಆಗ್ತಿದೆಯಾ? ಇದೆ. ಇವತ್ತು ಅಪ್ಪ ಕಾರ್ತಿಕ್ನ ಅವ್ರ ಜೊತೆ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅವನೇ ಅವ್ರ ಉತ್ತರಾಧಿಕಾರಿ ಅಂತ ಅನೌನ್ಸ್ ಕೂಡ ಮಾಡ್ತಿದ್ದಾರೆ.
ಗೊತ್ತು. ಹಾಗೇನಾದ್ರೂ ಆದ್ರೆ ಆಫೀಸಲ್ಲಿ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ, ನೆನ್ಪಿರ್ಲಿ ಸುಹಾಸ್. ಗೊತ್ತು. ನಿನ್ನ ಕೈನಲ್ಲಿ ದುಡಿಯೋದಕ್ಕಂತೂ ಆಗೋದಿಲ್ಲ. ಇಷ್ಟು ದಿನ ಕದ್ದು ತಿಂದು ತೇಗುತ್ತಾ ಇದೆಯಲ್ಲ, ಇನ್ಮೇಲಿಂದ ಅದೂ ಇರೋದಿಲ್ಲ. ಗೊತ್ತು. ಎಲ್ಲ ವ್ಯವಹಾರ ಕಾರ್ತಿಕ್ ಕೈಗೆ ಹೋದ್ಮೇಲೆ ನಾನು ನೀನು ಮಣ್ಣು ತಿನ್ಬೇಕಾಗತ್ತೆ. ಅದು ಗೊತ್ತು. ಏನ್ ಸುಹಾಸ್, ಎಲ್ಲದಕ್ಕೂ ಗೊತ್ತು ಗೊತ್ತು ಅಂತ ಇಷ್ಟು ಕೂಲಾಗಿ ಕೂತಿದ್ಯಾ? ನಿನಗೇನಾದ್ರು ತಲೆ ಕೆಟ್ಟಿದ್ಯಾ? ಎಲ್ಲ ಗೊತ್ತಿದ್ದು ಯಾಕೆ ಸುಮ್ಮನೆ ಕೂತಿದ್ಯಾ? ಏನು ಗೊತ್ತಾ ಡಾರ್ಲಿಂಗು, ಒಂದು ನಿಮಿಷ ಹೇಳ್ತೀನಿ. ಏನಪ್ಪ ಅಂದರೆ, ಇದು ನಮ್ಮ ಟೈಮ್ ಅಲ್ಲ. ನಾವು ಮುಟ್ಟಿದೆಲ್ಲ ಮಣ್ಣಾಗ್ತಾನೇ ಇದೆ. ಈಗ ನಾವು ಮತ್ತೆ ರಿಸ್ಕ್ ತಗೊಂಡ್ರೆ ಆಗೋದು ಬೇರೆ ಅನಾಹುತನೇ. ಅದಕ್ಕೆ ಆಗೋದೆಲ್ಲ ಆಗಲಿ, ಸ್ವಲ್ಪ ವೇಟ್ ಮಾಡೋಣ. ಆಕಾಶ ನೋಡಿ ಕ್ಯಾಕರಿಸುಗಿದ್ರೆ ಉಗುಳು ತಿರುಗಿ ನಮ್ಮ ಮುಖಕ್ಕೆ ಬೀಳುತ್ತೆ. ಅದಕ್ಕೆ ತಪ್ಪಿಗೆ ಇರೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ. ಏನ್ ಹೇಳ್ತಿದ್ಯಾ ಸುಹಾಸ್ ನೀನು? ನನಗೆ ತಲೆ ಕೆಡ್ತಿದೆ. ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಕಾಮ್ ಡೌನ್ ಡಾರ್ಲಿಂಗ್, ಕಾಮ್ ಡೌನ್. ತುಂಬ ಕೋಪ ಮಾಡಿಕೊಂಡ್ರೆ BP, ಶುಗರ್ ಎಲ್ಲ ಹೆಚ್ಚಾಗುತ್ತೆ. ಇಂಥ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಅದಕ್ಕೆ ಬಾ ಡಾರ್ಲಿಂಗು, ನನ್ನ ಜೊತೆ ಕೂತ್ಕೋ, ಪ್ರಾಣಾಯಾಮ ಹೇಳ್ಕೊಡ್ತೀನಿ. ಆಮೇಲೆ ನಿನ್ನ ಕೋಪ ಎಲ್ಲ ಫುಲ್ ಕಂಟ್ರೋಲ್ ಬರುತ್ತೆ. ನಿನ್ನ ಕೈನಲ್ಲಿ ಏನು ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ತೆಪ್ಪಗಿರು. ಆದ್ರೆ ನನ್ನನ್ನು ನೀನ್ ಹಾಗೆ ಇರುವಂತ ಮಾತ್ರ ಹೇಳೋದಕ್ಕೆ ಬರಬೇಡ. ನನಗೆ ಏನ್ ಮಾಡ್ಬೇಕು ಬಿಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಹೇಗಿದೆ? ಕೇಳಬೇಕಾ? ಸಖತ್ತಾಗಿದೆ. ನನ್ನ ಬಂಗಾರ ನೀನು. ಈ ಸೂಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿನ್ನ ತಲೆ ಚೆನ್ನಾಗಿದೆ, ಗುಂಡಿನ ಕಿತ್ತೋಗಿದೆ ನೋಡು. ಅದಕ್ಕೆ ಹೇಳೋದು ನಿನ್ನ ಟೇಸ್ಟೇ ಚೆನ್ನಾಗಿಲ್ಲ ಅಂತ. ಅಷ್ಟೇ ತಾನೇ? ಈಗ ನೋಡು ಹೇಗೆ ಮ್ಯಾಜಿಕ್ ಮಾಡ್ತೀನಿ ಅಂತ. ಈಗ ನೋಡು ಹೇಗೆ ಕಾಣಿಸ್ತಾ ಇದೆಯಾ ನನ್ನ ಮುದ್ದು ನೀನು ಅಂಗುಳು ಬೇಬಿ. ಯಾಕೋ ನಿನಗೆ ಅದು ಓವರ್ ಆಯಿತು ಅಂತ ಅನಿಸ್ಲಿಲ್ವಾ? ಓವರು ಇಲ್ಲ, ಗೀವರು ಇಲ್ಲ, ಸೂಪರ್.